ಅಲ್ಲೇ ಆಗುತ್ತೆ. ಆದರೆ ಯಾಕೆ ಈ ರೀತಿ ಅಂದರೆ ಈಗ ಮಹದೇವ ಅಂತ ಕಂಡಕ್ಟ್ರು 5 ವರ್ಷದಿಂದ ಅದೇ ರೂಟಲ್ಲೇ ಕೆಲಸ ಮಾಡ್ತಾಯಿದ್ದಾರೆ. ಆಮೇಲೆ ಆವತ್ತು ಒಂದು ಹುಡುಗ ಹುಡುಗಿ ಇಬ್ಬರು ಮೈನರೇ. ಆ ಹುಡುಗನ ಹೆಸರು ಝೀರೋ ಟಿಕೆಟ್ ಇತ್ತು. ಅಂದರೆ ಯಾರ್ದೋ ಬೇರೆ ಝೀರೋ ಟಿಕೆಟ್ ತೊಗೊಂಡು ಆ ಹುಡುಗನ್ನ ಪ್ರಯಾಣ ಮಾಡ್ತಾಯಿದ್ದಾನೆ. ಅದನ್ನು ಕಂಡಕ್ಟ್ರು ಕೇಳಿದ್ದಾರೆ. ಕೇಳಿದಾಗ ಇವ್ರು ಕನ್ನಡದಲ್ಲಿ ಮಾತಾಡಿದ್ದಾರೆ, ಅವರು ಉರ್ದು ಅಲ್ಲ, ಇದು ಮರಾಠಿಲಿ ಮಾತಾಡಿದ್ದಾರೆ. ಆವಾಗ ಇವ್ರಿಗೆ ಮರಾಠಿ ಬರೋಲ್ಲ, ಅವ್ರು ಕನ್ನಡ ಬರೋದಿಲ್ಲ ಅನಿಸುತ್ತೆ. ಹೀಗೆ ಮಾತಿಗೆ ಬೆಳೆದಿದೆ. ಆಮೇಲೆ ಬಸ್ ಸ್ಟಾಪ್ ಮುಂದೆ ಬಸ್ ಹೋಗ್ತಾ ಇರುತ್ತಲ್ಲ, ಮೊಬೈಲ್ ಫೋನ್ ಇರುತ್ತಲ್ಲ, ಫೋನ್ ಮಾಡಿ ಮುಂದಿನ ಬಸ್ ಸ್ಟಾಪ್ಗಳಲ್ಲಿ ಇವ್ರ ಕಡೆಯವ್ರು ಯಾರನ್ನೆಲ್ಲ ಕರೆಸ್ಕೊಂಡು ಡ್ರೈವರ್ ಮೇಲೆ ಹಲ್ಲೆ ಮಾಡಿದ್ದಾರೆ, ಕಂಡಕ್ಟರ್ ಮೇಲೆ ಹಲ್ಲೆ ಮಾಡಿದ್ದಾರೆ. ಆಮೇಲೆ ಇದು ಮಧ್ಯಾಹ್ನ ನಡೆದಿದ್ದು 1 ಗಂಟೆಯಲ್ಲಿ, ಎಲ್ಲಿ ಬಾಳೆಕುಂದ್ರಿ ಹತ್ರ. ಆಮೇಲೆ ಇವರು ನಮ್ಮ ಡಿಪಾರ್ಟ್ಮೆಂಟವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸು ಆ್ಯಕ್ಟ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ 14 ದಿನ ಜುಡಿಷಿಯಲ್ ಕಸ್ಟಡಿಗೂ ಕೊಟ್ಟಾಗಿದೆ. ನೆಕ್ಸ್ಟ್ ಡೇ ಅಂದರೆ ಇವತ್ತು ಗಲಾಟೆ ಆಯ್ತಲ್ವ, ಮರನೇ ದಿನ ಪೋಕ್ಸೋ ಕೇಸು ಬೇಕಂತಲೇ ಕಂಡಕ್ಟರ್ ಮೇಲೆ ಕೊಟ್ಟಿದ್ದಾರೆ. ಬಸ್ಸಲ್ಲಿ 90 ಜನ ಇದ್ದರು, ಒಬ್ಬರು ಇಬ್ಬರು ಏನಿಲ್ಲ, 90 ಜನ ಇದ್ದರು ಬಸ್ಸಲ್ಲಿ. ನೋಡಿ, ಅದ್ರ ಬಗ್ಗೆ ಎಲ್ಲ ಪೊಲೀಸೆಲ್ಲ ತನಿಖೆ ಮಾಡ್ತಾರೆ.